भाति गंधर्वगीतं प्रत्येकं देवतं तत्त्वम्। ಇವತ್ತಿನ ದಿವಸ ನಮ್ಮ ಸತ್ಯಪ್ರಬೋಧ ತೀರ್ಥ ಕಲ್ಯಾಣ ಮಂಟಪದಲ್ಲಿ ಉತ್ತರಾದಿ ಮಠದ ವತಿಯಿಂದ ಹನುಮತ್ ಜಯಂತಿ ಪ್ರಯುಕ್ತ ಹನುಮತ್ ವ್ರತ ಎಂಬ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತ ಮಂದಿರೆಲ್ಲ ಸೇರಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಏನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಒಂದು 11ನೇ ಬ್ರಾಹ್ಮಣ ಮಹಾಸಮ್ಮೇಳನವನ್ನು ಹಮ್ಮಿಕೊಂಡಿದೆ ಬೆಂಗಳೂರಿನಲ್ಲಿ ಜನವರಿ 18 ಮತ್ತು 19. ಆ ಕಾರ್ಯಕ್ರಮದ ಬಗ್ಗೆ ಎಲ್ಲ ಸದ್ಭಕ್ತರಿಗೆ ಮತ್ತು ವಿಪ್ರ ಬಾಂಧವರಿಗೆ ಪ್ರಚಾರಪಡಿಸಿ ಹೆಚ್ಚು ಸಂಖ್ಯೆಯಲ್ಲಿ ಸಮ್ಮೇಳನಕ್ಕೆ ಬಂದು ಸೇರಿ ಅಂತ ಹೇಳೋ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾವುಗಳೆಲ್ಲ ನಮ್ಮ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಬಂದಿದ್ದೀವಿ. ನಮ್ಮ ಅಧ್ಯಕ್ಷರಾದ ಹಾರ್ನಳ್ಳಿ ರಾಮಸ್ವಾಮಿಯವರು ಅನೇಕ ಸಂಘಟನಾತ್ಮಕವಾದ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಲ್ಲಿ ಈ ಒಂದು 11ನೇ ಬ್ರಾಹ್ಮಣ ಮಹಾಸಮ್ಮೇಳನ ಒಂದು ದೊಡ್ಡ ಕಾರ್ಯಕ್ರಮ ಆಗಿರುತ್ತೆ. ನಾವು ಮೈಸೂರು ನಗರದಿಂದ ಸುಮಾರು 2,000 ಜನ ಸೇರಿ ಹೋಗುವುದು ಅಂತೇಳಿ ತೀರ್ಮಾನ ತೊಗೊಂಡಿದ್ದೀವಿ. ಸುಮಾರು ಅವತ್ತಿನ ದಿವಸಕ್ಕೆ ಇಲ್ಲಿಂದ 50 ಬಸ್ಗಳನ್ನು ಕೂಡ ನಾವು ಏರ್ಪಾಟ್ ಮಾಡಿದ್ದೀವಿ. ಇದಲ್ದಿರ ಏನು ಸಮ್ಮೇಳನದಲ್ಲಿ ನಮ್ಮ ಬ್ರಾಹ್ಮಣ ಸಂಘ ಸಂಸ್ಥೆಗಳಿಗೆ ವ್ಯಾಪಾರ ಮಾಡಲು 2 ದಿವಸದಲ್ಲಿ ತಮ್ಮ ವ್ಯಾಪಾರನ ಪ್ರಚಾರ ಮಾಡಲು ಮತ್ತು ವ್ಯಾಪಾರ ಮಾಡೋದಕ್ಕೆ ಸ್ಟಾಲ್ಗಳನ್ನು ಮಾಡಿದ್ದಾರೆ. ಅದರಲ್ಲೂ ಸಹ ಭಾಗವಹಿಸ್ತಾ ಇದ್ದೀವಿ. ಹೀಗಾಗಿ ಇದೊಂದು ಮಹತ್ತರವಾದ ಹೆಜ್ಜೆ ಬ್ರಾಹ್ಮಣ ಸಂಘಟನೆಯಲ್ಲಿ. ಎಲ್ಲ ವಿಪ್ರ ಬಾಂಧವರು ತಮ್ಮ ಸ್ಥಳಗಳಿಂದ ಬಂದು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಮೈಸೂರು ಬ್ರಾಹ್ಮಣ ಸಂಘದಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಬರೋದಕ್ಕೆ ಅನುವು ಮಾಡಿಕೊಳ್ಬೇಕು. ಮತ್ತು ಇದೇ ಸಂದರ್ಭದಲ್ಲಿ ಇನ್ನೊಂದು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನಂದರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಸ್ಥೆ ಸ್ಥಾಪಿತವಾಗಿ 50 ವರ್ಷ ಆಗಿದೆ. ಹಾಗಾಗಿ ಇದು ಸುವರ್ಣ ಸಂಭ್ರಮ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸುವರ್ಣ ಸಂಭ್ರಮ ಮಹೋತ್ಸವವನ್ನು ಅತಿ ಅದ್ದೂರಿಯಿಂದ ಏಕಬೈಮಿಸಿಂದ ಆಚರಿಸಲ್ಪಡ್ತಾ ಇದ್ದಾರೆ. ಇದಕ್ಕೆ ವಿಶ್ವಾಮಿತ್ರ ಅನ್ನುವ ಒಂದು ಹೆಸರನ್ನು ಕೂಡ ಕೊಡಲಾಗಿದೆ. ಯಾಕೆ ಅಂತಂದರೆ ವಿಶ್ವಾಮಿತ್ರ ಅಂತಂದರೆ ನಾವು ವಿಶ್ವಕ್ಕೆ ಮಿತ್ರರ ರೀತಿಯಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಎಲ್ಲ ಜನಾಂಗಗಳನ್ನು ಒಂದು ಮಾಡಬೇಕು. ಮೊದಲು ಆ ನಿಟ್ಟಿನಲ್ಲಿ ನಾವು ಒಗ್ಗಟ್ಟಾಗಿ ಎಲ್ಲರನ್ನು ಒಗ್ಗಟ್ಟು ಮಾಡಬೇಕು. ಎಲ್ಲ ಸಂಘಟನೆಗಳು ಒಂದಾಗಿ ಎಲ್ಲ ಸಮಾಜದವರು ಒಂದಾಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಾಗಿ ನೀವುಗಳೆಲ್ಲ ಸೇರಿ ಇದಕ್ಕೆ ಒತ್ತು ಕೊಟ್ಟು ಹೆಚ್ಚು ಯಶಸ್ವಿಯಾಗೋ ರೀತಿಯಲ್ಲಿ ಸಹಕರಿಸಬೇಕು ಅಂತ ಕೇಳ್ಕೊತಾರೆ. ಲೋಕೋಪಯೋಗಿ ಇಲಾಖೆ ಅಂತ ಲೋಕಕ್ಕೆ ಉಪಯೋಗವಾಗಬೇಕು ಅಂತಹ ಕೆಲಸವನ್ನು ಮಾಡುವಂಥದ್ದು. ಶ್ರೀಮಠಕ್ಕೆ ಉತ್ತರಾದಿ ಮಠಕ್ಕೆ ಈ ದೇವಸ್ಥಾನವನ್ನು ಹಸ್ತಾಂತರಿಸಿ ಲೋಕಕ್ಕೆ ವಿಶೇಷವಾಗಿ ಇನ್ನೂ ಹೆಚ್ಚು ಉಪಯೋಗವಾಗುವಂತೆ ಇಲಾಖೆಯವರ ಅಧಿಕಾರಿಗಳು ನಮಗೆ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪರಮ ಪೂಜ್ಯರಾದ ಉತ್ತರಾದಿ ಮಠಾಧೀಶರಾದ ಅಧ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಪ್ರತಿ ವರ್ಷವೂ ಕೂಡ ಹನುಮತ್ ವೃತ್ತದ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ವೈಭವದಿಂದ ನಡೀತಾ ಇದೆ. ವಿಶೇಷ ಭಕ್ತರು ಇದಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಇಲ್ಲಿರುವಂತಹ ಎಲ್ಲ ಅರ್ಚಕರು, ಆಡಳಿತಾಧಿಕಾರಿಗಳು ಬಹಳ ಶ್ರದ್ಧೆಯಿಂದ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಮಠದ ಪಂಡಿತ ಅನಿರುದ್ಧಾಚಾರ್ಯರು ಎಲ್ಲರಿಗೂ ಕೂಡ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟು ಪಂಚಾಮೃತ ಅಭಿಷೇಕ ಇರಬಹುದು, ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಇರಬಹುದು, ರಥೋತ್ಸವ ಇರಬಹುದು, ಈ ಎಲ್ಲ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ನಡೆಯುವಂತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದ ಭಕ್ತರಿಗೂ ವ್ಯವಸ್ಥೆ ಮಾಡಿದ ಎಲ್ಲ ನಮ್ಮ ಮಠದ ಅಭಿಮಾನಿಗಳಿಗೂ ಕೂಡ ಪ್ರಾಣದೇವರು ಹನುಮಂತ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಗುರುಗಳಲ್ಲಿ ದೇವರಲ್ಲಿ ಪ್ರಾರ್ಥನೆ